ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇದು ಸುಮಾರು 7 ವರ್ಷಗಳ ಹಿಂದೆ 2018ರಲ್ಲಿ ನಾನು ನನ್ನ ಬ್ಯಾಂಕಿಂಗ್ ಪರೀಕ್ಷೆಗಳಿಗಾಗಿ ಇನ್ಸ್ಟಿಟ್ಯೂಟ್ ನಲ್ಲಿ ಓದುತ್ತಿದ್ದಾಗ ಆ ಸಮಯದಲ್ಲಿ ನಾನು ಹಾಸ್ಟೆಲ್ ನಲ್ಲಿದ್ದೆ. ಹೀಗಿರಬೇಕಾದರೆ ಒಂದು ದಿನ ನನ್ನ ಪೋಷಕರು ನನ್ನನ್ನು ಭೇಟಿ ಮಾಡಲು ಬಂದರು. ಅವರು ನನ್ನನ್ನು ನನ್ನ ತಾಯಿಯ ಮನೆ ಅಂದರೆ ಅಜ್ಜಿಯ ಮನೆಗೆ ಕರೆದೊಯ್ಯಲು ನಿರ್ಧರಿಸಿದರು. ನಾನು ಉತ್ಸುಕನಾಗಿದ್ದೆ. ಹಾಗೆ ಆ ದಿನ ನಾವು ಸಂಜೆ ಅಲ್ಲಿಗೆ ತಲುಪಿದೆವು. ಮರುದಿನ ರಾತ್ರಿ ಗೃಹ ಪ್ರವೇಶ ಸಮಾರಂಭಕ್ಕಾಗಿ ನಾವೆಲ್ಲರೂ ಸ್ನೇಹಿತನ ಮನೆಗೆ ಹೋಗಲಿದ್ದೇವೆಂದು ನನ್ನ ತಂದೆ ನಮಗೆ ಹೇಳಿದರು. ಅಲ್ಲಿಗೆ ನಾನು ಮೊದಲ ಬಾರಿಗೆ ಹೋಗುತ್ತಿದ್ದೆ. ನಾವು ಆ ದಿನ ಸಂಜೆ 7 ಗಂಟೆಗೆ ಹೊರಟೆವು. ಅಪ್ಪನ ಗೆಳೆಯನ ಮನೆಗೆ ಹೋಗುವ ದಾರಿ ಕಿರಿದಾಗಿದ್ದು ಹಲವು ತಿರುವುಗಳಿಂದ ಕೂಡಿತ್ತು. ನಾವು ಅವರ ಮನೆಗೆ ಹೋಗುವ ಬೀದಿಗೆ ತಿರುಗಿದಾಗ ನಾವು ಪ್ರವೇಶ ದ್ವಾರದಲ್ಲಿ ವ್ಯತಿರಿಕ್ತ ಮನೆಯನ್ನು ಹಾದು ಹೋದೆವು. ನಾವು ಚಕ್ರವ್ಯೂಹದ ಬೀದಿಗಳಲ್ಲಿ ಹಾದು ಹೋಗುವ ಸಮಯ ನಾವು ಒಂದು ತಿರುವನ್ನು ತಲುಪುತ್ತೇವೆ. ಅದರ ಪ್ರವೇಶ ದ್ವಾರದಲ್ಲಿ ಹಳೆಯ ಪಾಳು ಬಿದ್ದ ಮನೆಯೊಂದು ಎದುರಾಯಿತು. ಅದನ್ನು ನೋಡಿ ನನ್ನ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟಿತು. ಬಾಲ್ಯದಿಂದಲೂ ನಾನು ಯಾವಾಗಲೂ ವಿಲಕ್ಷಣವಾದ ತ್ಯಜಿಸಿದ ಸ್ಥಳಗಳನ್ನು ನೋಡದ ಕಾರಣ ಆ ಮನೆಯನ್ನು ನೋಡಿದ ನಾನು ಒಂದು ಕ್ಷಣ ಭಯಭೀತನಾದೆ. ಸ್ವಲ್ಪ ಸಮಯ ಆ ಮನೆ ಏಕೆ ಹಾಗೆ ಪಾಳು ಬಿದ್ದಿದೆ ಎಂದು ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ. ನಂತರ ನಾನು ಅಮ್ಮನತ್ತ ತಿರುಗಿ ಕೇಳಿದೆ, ಆ ಮನೆ ಎಷ್ಟು ದಿನದಿಂದ ಖಾಲಿಯಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಆದರೆ ಅಮ್ಮ ನನ್ನ ಬಳಿ, ನೀನು ಸುಮ್ಮನಿರು, ಅದೇ ಯೋಚನೆಯಲ್ಲಿ ಕಳೆದು ಹೋಗಬೇಡ ಎಂದು ಹೇಳಿದಳು. ಅವಳ ಮಾತುಗಳ ಹೊರತಾಗಿಯೂ ನಾವು ಹಾದು ಹೋಗುವಾಗ ನನ್ನ ಮೇಲೆ ಜೋರಾಗಿ ಬೀಸುತ್ತಿದ್ದ ಗಾಳಿಗೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದ ವಿಲಕ್ಷಣ ಭಾವನೆಯನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ. ಆ ಕ್ಷಣ ನನ್ನ ಹೆಸರನ್ನು ಕರೆಯುವ ಮೃದುವಾದ ಧ್ವನಿಯೊಂದು ನನಗೆ ಕೇಳಿಸಿತು. ಕೂಡಲೇ ನಾನು ಹಿಂತಿರುಗಿ ನೋಡಿದೆ. ನನ್ನ ಹೃದಯ ಬಡಿತ ಜೋರಾಯಿತು. ಆ ಪಾಳು ಬಿದ್ದ ಮನೆಯ ಮುಂದೆ ಒಬ್ಬಳು ಮಹಿಳೆ ನಿಂತಿರುವಂತೆ ನನಗೆ ಕಾಣಿಸಿತು. ಅವಳ ಗುಂಗುರು ಕೂದಲು ಅಸ್ತವ್ಯಸ್ತವಾಗಿತ್ತು. ಅವಳ ಬಟ್ಟೆ ಹರಿದು ಹೋಗಿತ್ತು. ಅವಳ ಕಣ್ಣುಗಳು ನಮ್ಮನ್ನು ನೆಟ್ಟಿದ್ದವು. ಆ ಕತ್ತಲೆಯಲ್ಲಿಯೂ ಮಿನುಗುತ್ತಿದ್ದವು. ಆ ಭೀಕರ ದೃಶ್ಯವನ್ನು ನೋಡಿ ಭಯಗೊಂಡಿದ್ದ ನಾನು ಕಾರಿನಿಂದ ಬಾಗಿಲು ತೆರೆದು ಹೊರಗೆ ಹೆಜ್ಜೆ ಹಾಕಿದಾಗ ತಣ್ಣನೆಯ ಗಾಳಿ ನನ್ನ ಬೆನ್ನಿನ ಹಿಂದೆ ಬೀಸಿದಂತಾಯಿತು. ಆ ಗಾಳಿ ತಾಕಿದ ನನಗೆ ಚಳಿ ಹಿಡಿದಂತಾಯಿತು. ಅಂದು ರಾತ್ರಿ ಮನೆಯೊಳಗೆ ತಲುಪುತ್ತಿದ್ದಂತೆ ನನಗೆ ವಿಪರೀತ ತಲೆನೋವು ಮತ್ತು ಜ್ವರ ಶುರುವಾಯಿತು. ಈ ಮೊದಲು ನಾನು ಸಂಪೂರ್ಣವಾಗಿ ಚೆನ್ನಾಗಿಯೇ ಇದ್ದೆ. ಆದರೆ ನನ್ನ ಹಠಾತ್ ಅನಾರೋಗ್ಯದಿಂದ ಎಲ್ಲರೂ ಆಘಾತಕ್ಕೊಳಗಾದರು. ಮರುದಿನ ಬೆಳಿಗ್ಗೆ ನನ್ನ ಕುಟುಂಬದವರ ಮುಖಗಳು ಭಯಾನಕ ರೀತಿಯ ಅಪನಂಬಿಕೆಯಿಂದ ಮಿಶ್ರಣಗೊಂಡಿದ್ದವು. ಏನಾಯ್ತು ಎಂದು ನಾನು ಕೇಳಿದಾಗ ಅವರು ಹಿಂದಿನ ರಾತ್ರಿಯ ಎಲ್ಲಾ ಘಟನೆಗಳನ್ನು ವಿವರಿಸಿದರು. ವಾಸ್ತವವಾಗಿ ನಾವು ಹಿಂದಿನ ದಿನ ರಾತ್ರಿ ಗೃಹ ಪ್ರವೇಶದಿಂದ ಹಿಂತಿರುಗಿದ ನಂತರ ನಾನು ಮಲಗಲು ಹಿಮ್ಮೆಟ್ಟಿದ್ದೆ. ನನ್ನ ನಡವಳಿಕೆ ಭಯಾನಕ ರೀತಿಯಲ್ಲಿ ವಿಲಕ್ಷಣವಾಗಿತ್ತು. ನಾನು ಏನನ್ನೂ ಅಸ್ಪಷ್ಟವಾಗಿ ಗೊಣಗುತ್ತಿದ್ದೆ. ಕಾಡುವ ಕಣ್ಣುಗಳು ಮತ್ತು ಕೆದರಿದ ಕೂದಲಿನೊಂದಿಗೆ ನಾನು ಆ ರಾತ್ರಿ ಇಡೀ ಎಚ್ಚರವಾಗಿದ್ದೆ. ನನ್ನ ಕಣ್ಣುಗಳು ಇಂಗಿತವಾಗಿ ಕತ್ತಲೆಯಿಂದ ಕೂಡಿದ್ದವು. ನನ್ನ ಮುಖ ಮಂದವಾಗಿ ಇದ್ದವು. ಗುರುತಿಸಲು ಕೂಡ ಸಾಧ್ಯವಾಗದ ರೀತಿಯಲ್ಲಿ ಇದ್ದವು ಎಂದು ಅವರು ಹೇಳಿದರು. ನಾನು ಬದಲಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದ್ದೆ. ಅದನ್ನು ಕಂಡು ಅವರೆಲ್ಲರೂ ಭಯಭೀತರಾಗಿದ್ದರು. ನನಗೆ ಮದುವೆ ಆಗಲು ಸಾಧ್ಯವಿಲ್ಲ, ನನಗೆ ಮಾಂಸ ತಿನ್ನಬೇಕು, ಅವರು ನನ್ನನ್ನು ಕೊಂದರು ಎಂದು ಏನೇನೋ ಹೇಳುತ್ತಿದ್ದೆ ಎಂದು ಹೇಳಿದರು. ನನ್ನ ಮಾತುಗಳು ದುರುದ್ದೇಶಪೂರಿತ ಶಕ್ತಿಯಿಂದ ಕೂಡಿದ್ದವು. ನಾನು ಕುಸಿದು ಬೀಳುವವರೆಗೂ ನಾನು ಆ ವಾಕ್ಯಗಳನ್ನು ಪದೇ ಪದೇ ಪುನರಾವರ್ತಿಸುತ್ತಿದ್ದೆ. ನನ್ನ ದೇಹ ವಿಪರೀತವಾದ ಜ್ವರದಿಂದ ಕೂಡಿತ್ತು. ಈ ಎಲ್ಲಾ ವಿಷಯವನ್ನು ಕೇಳಿದ ನಾನು ಆ ಕೂಡಲೇ ಕೋಣೆಯಲ್ಲಿದ್ದ ಕನ್ನಡಿಯತ್ತ ಧಾವಿಸಿದೆ. ರಕ್ತವೆಲ್ಲ ಹರಿದು ಹೋದಂತೆ ನನ್ನ ಮುಖವು ಕಳೆಗುಂದಿತ್ತು. ನನ್ನ ಕಣ್ಣುಗಳು ಇಂಗಿತವಾಗಿದ್ದವು. ನಾನು ಸಂಪೂರ್ಣವಾಗಿ ದಣಿದಂತೆ ಕಾಣುತ್ತಿದ್ದೆ. ಹಾಗೆ ನಾನು ಕನ್ನಡಿಯನ್ನು ನೋಡುತ್ತಿದ್ದಾಗ ನನ್ನ ತಾಯಿಯ ತಂದೆ ಅಂದರೆ ನನ್ನ ಅಜ್ಜ ಅಲ್ಲಿಗೆ ಬಂದರು. ಅವರು ನನ್ನನ್ನು ನೋಡಿದ ತಕ್ಷಣ, ನೀನು ನಿನ್ನೊಂದಿಗೆ ಯಾರನ್ನು ಕರೆತಂದಿದ್ದೀಯಾ ಎಂದು ಗಂಭೀರ ಧ್ವನಿಯಲ್ಲಿ ಕೇಳಿದರು. ಮತ್ತು ಆ ಕೂಡಲೇ ಅವರು ಕೆಲವು ಪ್ರಾಚೀನ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅವರ ಧ್ವನಿಯು ಪ್ರಬಲಯುಕ್ತವಾಗಿ ಪ್ರತಿಧ್ವನಿಸಿತು. ಅವರು ಮಂತ್ರ ಪಠಿಸುತ್ತಾ ನನ್ನ ಮುಖದ ಮೇಲೆ ತಮ್ಮ ಕೈಯನ್ನು ಬೀಸಿದಾಗ ನನ್ನ ದೇಹ ಒಂದು ಕ್ಷಣ ಭಾರವಾದಂತೆ ಭಾಸವಾಯಿತು ಮತ್ತು ಮರುಕ್ಷಣ ನನ್ನ ದೇಹವು ಹಗುರವಾಯಿತು. ನನಗೆ ತೀವ್ರವಾಗಿ ಬರುತ್ತಿದ್ದ ಜ್ವರ ತಕ್ಷಣ ಕಡಿಮೆಯಾಯಿತು.
ಸೇರಿತ್ತು. ನನಗೆ ಅರಿವಿಲ್ಲದೆ ನನ್ನ ದೇಹದೊಳಗೆ ನಕಾರಾತ್ಮಕ ಶಕ್ತಿ ಸೇರಿತ್ತು ಎಂದು ಅವರು ನಂತರ ಬಹಿರಂಗಪಡಿಸಿದರು. ನಾನು ನನಗೆ ಅರಿವಿಲ್ಲದೆ ದುರುದ್ದೇಶಪೂರಿತ ಆತ್ಮವನ್ನು ಆಕರ್ಷಿಸಿದೆ ಎಂದು ಅವರು ಹೇಳಿದರು. ಅದು ನನ್ನನ್ನು ಹೊಂದಲು ಪ್ರಯತ್ನಿಸಿದೆ. ಅದೃಷ್ಟವಶಾತ್ ಅದು ನನ್ನನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳುವ ಮೊದಲು ಅವರು ಅದನ್ನು ಹೊರಹಾಕಿದ್ದರು. ಈ ಅನುಭವವು ಶಾಶ್ವತವಾದ ಗುರುತು ನನ್ನ ಮನಸ್ಸಿನಲ್ಲಿ ಬೇರೂರಿದೆ. ಅಪರಿಚಿತ ನಕಾರಾತ್ಮಕ ಶಕ್ತಿಯಿಂದ ನಮ್ಮನ್ನು ಬೇರ್ಪಡಿಸುವ ತೆಳುವಾದ ಮುಸುಕಿನ ಜ್ಞಾಪನೆ ಮತ್ತು ಕೆಲವೊಮ್ಮೆ ನಮ್ಮ ಕುತೂಹಲವು ನಮ್ಮನ್ನು ಕತ್ತಲೆಯ ಅಂಚಿಗೆ ಕೊಂಡೊಯ್ಯಬಹುದು ಎಂಬ ತಣ್ಣನೆಯ ಜ್ಞಾಪನೆ.